ಮುಖ್ಯಾಂಶಗಳು. 106ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಗೆ ಜಲಂಧರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಕೃಷಿಕರ ನೆರವಿಗೆ ಮಿತವ್ಯಯದ ತಂತ್ರಜ್ಞಾನ ಆವಿಷ್ಕಾರಕ್ಕೆ ಕರೆ. ಲೋಕಸಭಾ ಕಲಾಪಕ್ಕೆ ನಿರಂತರ ಅಡ್ಡಿ. ಟಿಡಿಪಿ ಎಐಎಡಿಎಂಕೆ ಪಕ್ಷದ 21 ಸಂಸದರು ಅಮಾನತು. ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭಕ್ಕೆ ಕ್ಷಣಗಣನೆ. 3 ದಿನಗಳ ನುಡಿ ಹಬ್ಬಕ್ಕೆ ಶಿಕ್ಷಣ ಕಾಶಿ ಧಾರವಾಡ ಸಜ್ಜು. ಹಾಗೂ ಕನ್ನಡ ಚಿತ್ರರಂಗದ ನಟರು ಮತ್ತು ನಿರ್ಮಾಪಕರ ನಿವಾಸದ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ. ಮಹತ್ವದ ದಾಖಲೆ ಪರಿಶೀಲನೆ. ವಾರ್ತೆಗಳ ವಿವರ. ಪಂಜಾಬ್ನ ಜಲಂಧರ್ನಲ್ಲಿಂದು 106ನೇ ಭಾರತೀಯ ವಿಜ್ಞಾನ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ತರುವಾಯ ಮೋದಿ ಅವರು 5ನೇ ಬಾರಿಗೆ ವಿಜ್ಞಾನ ಕಾಂಗ್ರೆಸ್ನಲ್ಲಿ ಭಾಗಿಯಾದರು. ಭವಿಷ್ಯದ ಭಾರತ ವಿಜ್ಞಾನ ತಂತ್ರಜ್ಞಾನ ಎಂಬುದು ಈ ಬಾರಿಯ ವಿಜ್ಞಾನ ಕಾಂಗ್ರೆಸ್ನ ಧ್ಯೇಯವಾಕ್ಯವಾಗಿದ್ದು, ಸಮಾವೇಶ ಇಂದಿನಿಂದ 5 ದಿನಗಳ ಕಾಲ ನಡೆಯಲಿದೆ. ಉದ್ಘಾಟನೆ ನಂತರ ಪ್ರಧಾನಿ ವಿಜ್ಞಾನದ ಸಂಶೋಧನೆ ಮತ್ತು ಅನುಶೋಧನೆಗಳು ಜನಸಾಮಾನ್ಯರ ಬದುಕಿನಲ್ಲಿ ಬದಲಾವಣೆ ತರುವಂತಿರಬೇಕು. ಈ ನಿಟ್ಟಿನಲ್ಲಿ ಜೈ ಜವಾನ್, ಜೈ ಕಿಸಾನ್ ಮತ್ತು ಜೈ ವಿಜ್ಞಾನ್ ಜೊತೆಗೆ ಜೈ ಅನುಸಂಧಾನ್ ಎಂಬ ಘೋಷಣೆ ಇಂದಿನ ತುರ್ತು ಎಂದರು. ಆಧುನಿಕ ವಿಜ್ಞಾನದ ಜ್ಞಾನ ಮತ್ತು ಈ ಜ್ಞಾನವನ್ನು ಸಾಮಾಜಿಕ ಆರ್ಥಿಕ ಒಳಿತಿಗಾಗಿ ಬಳಕೆ ಮಾಡುವ ಕುರಿತು ಹೊಸ ತಲೆಮಾರಿನವರಲ್ಲಿ ಜಾಗೃತಿ ಮೂಡಿಸಬೇಕಿದೆ. ವಿಜ್ಞಾನ ಸಾರ್ವತ್ರಿಕವಾದರೂ ತಂತ್ರಜ್ಞಾನ ಸ್ಥಳೀಯ ಆಗಬೇಕಿದ್ದು, ಈ ನಿಟ್ಟಿನಲ್ಲಿ ನಾವೀನ್ಯತೆ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಪ್ರಧಾನಿ ಹೇಳಿದರು. A profound or disruptive knowledge. The second is consumption of that knowledge for socio-economic good. As we boost our discovery science ecosystem, we must also focus on ಪ್ರಸಕ್ತ ಸಾಮಾಜಿಕ ಮತ್ತು ಆರ್ಥಿಕ ಸವಾಲುಗಳಿಗೆ ಸುಲಭ, ಸುಗಮ ಮತ್ತು ಅಗ್ಗದ ಪರಿಹಾರ ಕೈಗೊಳ್ಳುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸಂಶೋಧನಾ ಪ್ರಯೋಗಾಲಯಗಳು ಮತ್ತು ಉನ್ನತ ವೈಜ್ಞಾನಿಕ ಸಂಸ್ಥೆಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ವೈಜ್ಞಾನಿಕ ವಲಯದ ಆಧುನಿಕ ಆವಿಷ್ಕಾರಗಳಾದ ಕೃತಕ ಬುದ್ಧಿಮತ್ತೆ, ಉಪಗ್ರಹ ಚಿತ್ರಾವಳಿ, ಡ್ರೋನ್, ಸೆನ್ಸಾರ್ ತಂತ್ರಜ್ಞಾನ ಮುಂತಾದವುಗಳನ್ನು ಕೃಷಿ ವಲಯದಲ್ಲಿ ಅಳವಡಿಸಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಹಾಗೂ ಸುಗಮ ಉದ್ಯಮ ರೀತಿಯಲ್ಲಿ ಜನಜೀವನ ಸುಗಮಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಉನ್ನತ, ಆಧುನಿಕ ಹಾಗೂ ವೈಜ್ಞಾನಿಕ ಭಾರತ ನಿರ್ಮಾಣಕ್ಕೆ ಬಲಿಷ್ಠವಾದ ಬುನಾದಿ ಹಾಕಲಾಗಿದೆ ಎಂದು ಅವರು ವಿವರ ನೀಡಿದರು. We should catalyze, harness and manage change for the nation's prosperity. Scopus database indicates that India is positioned among the top 5 nations of the world in terms of the number of scientific publications. ಲೋಕಸಭೆಯ ಕಲಾಪಕ್ಕೆ ನಿರಂತರವಾಗಿ ಅಡ್ಡಿ ಉಂಟು ಮಾಡುತ್ತಿದ್ದ 21 ಸಂಸದರನ್ನು ಸ್ಪೀಕರ್ ಸುಮಿತ್ರಾ ಮಹಾಜನ್ ಮುಂದಿನ 4 ದಿನಗಳ ಕಾಲ ಕಲಾಪದಿಂದ ಅಮಾನತುಗೊಳಿಸಿದ್ದಾರೆ. ಮೇಕೆದಾಟು ಅಣೆಕಟ್ಟು ವಿಷಯ ಕುರಿತಂತೆ ಎಐಎಡಿಎಂಕೆ ಸದಸ್ಯರು ಹಾಗೂ ಆಂಧ್ರಕ್ಕೆ ವಿಶೇಷ ಪ್ಯಾಕೇಜ್ ಕುರಿತಂತೆ ಟಿಡಿಪಿ ಸಂಸದರು ಇಂದೂ ಸಹ ಸದನದ ಬಾವಿಗೆ ತೆರಳಿ ಘೋಷಣೆ ಕೂಗುತ್ತಾ ಭಿತ್ತಿಪತ್ರ ಪ್ರದರ್ಶಿಸಿದರು. ಸದಸ್ಯರು ತಮ್ಮ ಸ್ಥಾನಕ್ಕೆ ತೆರಳಿ ಸುಗಮ ಕಲಾಪಕ್ಕೆ ಅನುವು ಮಾಡಿಕೊಡುವಂತೆ ಸ್ಪೀಕರ್ ಪದೇ ಪದೇ ವಿನಂತಿಸಿದರು. ಸದಸ್ಯರು ಪ್ರತಿಭಟನೆ ಮುಂದುವರೆಸಿದಾಗ ಕಲಾಪವನ್ನು 2 ಬಾರಿ ಮುಂದೂಡಲಾಯಿತು. ಬಳಿಕ ಸದನ ಸೇರಿದಾಗಲೂ ಸದಸ್ಯರಿಂದ ಗದ್ದಲ ಮುಂದುವರೆದಾಗ ಅಂತಿಮವಾಗಿ ಎಚ್ಚರಿಕೆ ನೀಡಿದ ಸ್ಪೀಕರ್ ನಂತರ ಟಿಡಿಪಿಯ 14 ಹಾಗೂ ಎಐಎಡಿಎಂಕೆಯ 7 ಸದಸ್ಯರನ್ನು ಅಮಾನತು ಮಾಡಿದರು. ನಿನ್ನೆ ಎಐಎಡಿಎಂಕೆ ಪಕ್ಷದ 24 ಸಂಸದರನ್ನು ಅಮಾನತು ಮಾಡಲಾಗಿತ್ತು. ಸಂಸತ್ ಭವನದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ನರೇಂದ್ರ ಸಿಂಗ್ ತೋಮರ್, ಮಹತ್ವಪೂರ್ಣ ಚರ್ಚೆಯಾಗಬೇಕಾದ ಲೋಕಸಭೆಯಲ್ಲಿ ಪದೇ ಪದೇ ಕಲಾಪಕ್ಕೆ ಅಡ್ಡಿ ಉಂಟಾಗುತ್ತಿರುವುದು ದೇಶದ ಬಹುದೊಡ್ಡ ನಷ್ಟವಾಗಿದೆ. ಈ ಬಗ್ಗೆ ವಿಮರ್ಶೆಯಾಗಬೇಕಿದೆ. ನಿಯಮ ಉಲ್ಲಂಘಿಸಿದ ಸದಸ್ಯರನ್ನು ಸುಗಮ ಕಲಾಪ ದೃಷ್ಟಿಯಿಂದ ಅಮಾನತುಗೊಳಿಸಿದ ಸ್ಪೀಕರ್ ಕ್ರಮ ಸಮರ್ಪಕವಾಗಿದೆ ಎಂದರು. और देश का नुकसान न हो, सरकार का कामकाज भी चले, जनहित के मुद्दों पर विचार विमर्श हो, इसमें अगर लगातार बाधा उत्पन्न होगी तो निश्चित रूप से अध्यक्ष जी अपने विवेक के अनुसार निर्णय लेंगे.
उन्होंने जो निर्णय लिया है वो ठीक लिया है। ದೇಶದಲ್ಲಿ ಕಳೆದ 4.5 ವರ್ಷದಲ್ಲಿ 40,000 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳಿಸಿದ್ದು, ನೂತನವಾಗಿ 53,000 ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣಕ್ಕೆ ತಾತ್ವಿಕ ಅನುಮೋದನೆ ನೀಡಲಾಗಿದೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. 2014ರಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಪ್ರತಿದಿನ 11 ಕಿಲೋಮೀಟರ್ ಉದ್ದದ ಹೆದ್ದಾರಿ ನಿರ್ಮಾಣವಾಗುತ್ತಿದ್ದು, ಇದೀಗ ಈ ಪ್ರಮಾಣ ದಿನವೊಂದಕ್ಕೆ 28 ಕಿಲೋಮೀಟರ್ಗೆ ಏರಿಕೆಯಾಗಿದೆ. ಅಲ್ಲದೆ ರಸ್ತೆ ಕಾಮಗಾರಿ ಗುಣಮಟ್ಟವೂ ಹೆಚ್ಚಳವಾಗಿದೆ ಎಂದು ಅವರು ತಿಳಿಸಿದರು. ಹೆದ್ದಾರಿ ನಿರ್ಮಾಣಕ್ಕೆ ವಶಪಡಿಸಿಕೊಳ್ಳುವ ಜಮೀನಿಗೆ ನಗರದಲ್ಲಿ ಸರ್ಕಾರಿ ದರಕ್ಕಿಂತ 2 ಪಟ್ಟು ಹಾಗೂ ಗ್ರಾಮೀಣ ಭಾಗದಲ್ಲಿ 4 ಪಟ್ಟು ಪರಿಹಾರ ನೀಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು. किया है वो ऑनगोइंग है, उसका काम चल रहा है. माननीय सदस्य जी ने जो बताया है, केरला में खास करके लैंड एक्विजिशन में हमें थोड़ी दिक्कत भी हो रही है. माननीय सदस्य को मैं रिक्वेस्ट भी करूंगा कि लैंड एक्विजिशन में हमारी एक पॉलिसी है, पॉलिसी के तहत हम अर्बन क्षेत्र है वहाँ 2 टाइम और जो रूरल क्षेत्र है वहाँ 4 टाइम कंपनसेशन देते हैं. 4 टाइम कंपनसेशन मतलब कभी कभी ये कंपनसेशन मार्केट रेट से भी ज्यादा होता है. ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಟೆಲಿವಿಷನ್ ವಾಹಿನಿಗಳಲ್ಲಿ ಗುಣಮಟ್ಟದ ಕಾರ್ಯಕ್ರಮ ಪ್ರಸಾರವಾಗುವ ಕುರಿತು ಹಾಗೂ ಸಮಾಜದ ಮೇಲೆ ದುಷ್ಪರಿಣಾಮ ಬೀರಬಹುದಾದ ಕಾರ್ಯಕ್ರಮಗಳ ಬಗ್ಗೆ ನಿಗಾ ವಹಿಸಲು ಅಗತ್ಯ ನಿಯಂತ್ರಣ ವ್ಯವಸ್ಥೆ ಇದೆ. ಕೇಬಲ್ ಮತ್ತು ಟೆಲಿವಿಷನ್ ಕಾನೂನಿನ ಅನುಸಾರ ವಾಹಿನಿಗಳು ಕಾರ್ಯನಿರ್ವಹಿಸಬೇಕಿದ್ದು, ನಿಯಮ ಪಾಲನೆ ಕುರಿತು ಅಂತರ ಸಚಿವಾಲಯ ಸಮಿತಿ ರಚಿಸಲಾಗಿದೆ ಎಂದರು. Things that cannot be broadcasted, which is under Cable and Television Act. Any violation of the Cable and Television Act, there are various methods of dealing with the channel. There is self-regulation as well as inter-ministerial committee. ಇದೇ ಸಂದರ್ಭದಲ್ಲಿ ಎಐಎಡಿಎಂಕೆ ಮತ್ತು ಟಿಡಿಪಿ ಪಕ್ಷಗಳ ಸದಸ್ಯರಿಂದ ಗದ್ದಲ ಉಂಟಾದಾಗ ಸ್ಪೀಕರ್ ಸುಮಿತ್ರಾ ಮಹಾಜನ್ ಕಲಾಪವನ್ನು 2 ಬಾರಿ ಮುಂದೂಡಿದರು. ಬಳಿಕ ಸದನ ಸೇರಿದಾಗಲೂ ವಿವಿಧ ಪಕ್ಷಗಳ ಸದಸ್ಯರ ಗದ್ದಲ ವಾಗ್ವಾದ ಮುಂದುವರೆದಾಗ ಕಲಾಪವನ್ನು ಅಂತಿಮವಾಗಿ ನಾಳೆಗೆ ಮುಂದೂಡಿದರು. ಜಮ್ಮು ಮತ್ತು ಕಾಶ್ಮೀರದ ಸಮಗ್ರ ಅಭಿವೃದ್ಧಿಗೆ ಹಾಗೂ ಶಾಂತಿ ಸ್ಥಾಪನೆಗೆ ಸರ್ಕಾರ ಎಲ್ಲ ಕ್ರಮ ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ರಾಜ್ಯಸಭೆಯಲ್ಲಿಂದು ಹೇಳಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ 1995ರಲ್ಲಿ 5,938 ಭಯೋತ್ಪಾದನಾ ಸಂಘಟನೆಗಳು ನಡೆದಿದ್ದರೆ 2017ರಲ್ಲಿ ಈ ಸಂಖ್ಯೆ ಕೇವಲ 342ಕ್ಕೆ ಇಳಿದಿದೆ. ಭಾರತದ ಸ್ವರ್ಗ ಎನಿಸಿರುವ ಕಾಶ್ಮೀರದಲ್ಲಿ ಒಂದೇ ಒಂದು ಭಯೋತ್ಪಾದನಾ ಘಟನೆಯೂ ನಡೆಯದಂತೆ ಶಾಂತಿ ಸ್ಥಾಪಿಸಲು ಸರ್ಕಾರ ಎಲ್ಲ ಪ್ರಯತ್ನ ಮಾಡುತ್ತಿದೆ ಎಂದರು. ಜಮ್ಮು ಕಾಶ್ಮೀರದ ಸಮಸ್ಯೆ ಕೇವಲ ಆ ರಾಜ್ಯದ್ದಲ್ಲ, ಬದಲಿಗೆ ದೇಶದ ಏಕತೆ ಮತ್ತು ಅಖಂಡತೆಯ ಪ್ರಶ್ನೆಯಾಗಿದ್ದು, ಶಾಂತಿ ಸ್ಥಾಪನೆಗಾಗಿ ತಾವು ಹಲವು ಬಾರಿ ರಾಜ್ಯಕ್ಕೆ ಭೇಟಿ ನೀಡಿದ್ದು ಸರ್ವಪಕ್ಷ ಸಭೆ ನಡೆಸಲಾಗಿದೆ ಎಂದರು. ಎಲ್ಲ ಭಾಗಿದಾರರೊಂದಿಗೆ ಮಾತುಕತೆ ನಡೆಸಲಾಗಿದ್ದು, ರಾಜ್ಯದಲ್ಲಿ ಪ್ರಜಾತಂತ್ರ ಸ್ಥಾಪನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಜಮ್ಮು ಕಾಶ್ಮೀರದ ಪಂಚಾಯತ್ ರಾಜ್ ಮತ್ತು ಸ್ಥಳೀಯ ಸಂಸ್ಥೆಗಳನ್ನು ಬಲಪಡಿಸಲಾಗಿದ್ದು, ಪಂಚಾಯತ್ ಸಂಸ್ಥೆಗಳ ಹಣಕಾಸು ಅಧಿಕಾರವನ್ನು 10 ಪಟ್ಟು ಹೆಚ್ಚಿಸಲಾಗಿದೆ. ಅಲ್ಲಿನ ಪಂಚಾಯತ್ ರಾಜ್ ದೇಶದಲ್ಲೇ ಅತ್ಯುತ್ತಮ ಮಾದರಿಯಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. हमसे जब इन लोगों ने पूछा तो मैंने कहा कि आप लोगों ने फैसला किया है तो जाइए बात करिए. अध्यक्ष महोदय, मैं आपको जानकारी देना चाहता हूं, जब यह बात करने के लिए लोग उनके दरवाजे पर गए तो उन लोगों ने अपना दरवाजा बंद कर दिया था. इन लोगों से भी उन्होंने बातचीत नहीं की. शायद ये गए थे वहां पर बात करने, उन लोगों ने बात कर ली होती तो शायद कुछ न कुछ एक रास्ता और खुल गया होता है. इतना ही नहीं. ಹಣಕಾಸು ಸಚಿವ ಅರುಣ್ ಜೇಟ್ಲಿ ಕಾಂಗ್ರೆಸ್ ಪ್ರಜಾತಂತ್ರ ವಿರೋಧಿ ಕ್ರಮಗಳಿಂದ ಜಮ್ಮು ಕಾಶ್ಮೀರದಲ್ಲಿ ಆಡಳಿತ ನಡೆಸುತ್ತಿತ್ತು ಹಾಗೂ ಅಲ್ಲಿನ ಚುನಾಯಿತ ಸರ್ಕಾರಗಳನ್ನು ಅಭದ್ರಗೊಳಿಸುತ್ತಿತ್ತು. ತನ್ನ ಐತಿಹಾಸಿಕ ತಪ್ಪುಗಳಿಂದ ಕಾಂಗ್ರೆಸ್ ಪಾಠ ಕಲಿಯಬೇಕು ಎಂದರು. जब बीके नेहरू साहब को कहा गया कि केंद्र की योजना बनी है कि फारूक अब्दुल्ला की सरकार को डिस्टेबलाइज करना है, तो उन्होंने स्पष्ट रूप से यह इनकार कर दिया कि यू कैनॉट प्ले विथ फायर इन द स्टेट ऑफ जम्मू एंड कश्मीर. बीके नेहरू साहब ने अपना इस्तीफा दे दिया और वो दिल्ली आ गए और नए गवर्नर साहब को भेज के ओवरनाइट कू में आपने श्री गुल मोहम्मद शाह की सरकार बनवा दी. आप हम पे आरोप लगा रहे हो, आप इधर उधर से एमएलए उठा रहे हो. हमने तो कोई ऐसा प्रयास किया नहीं है.
इतिहास फैसला करेगा कि कश्मीर के ऊपर डॉक्टर श्यामा प्रसाद मुखर्जी का दृष्टिकोण सही था या पंडित जवाहरलाल नेहरू का सही था, तो शायद बहुत बड़ी तकलीफ आपको होगी। भविष्य की सोच में ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ರಫೇಲ್ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರಿಸಲಾಗಿದೆ. ದೇಶದ ಸರ್ವೋಚ್ಚ ನ್ಯಾಯಾಲಯವು ಈ ಪ್ರಕರಣ ಕುರಿತು ಕ್ಲೀನ್ ಚಿಟ್ ನೀಡಿದ್ದು, ಈ ವಿಷಯದಲ್ಲಿ ಯಾವುದೇ ವಿವಾದ ಇಲ್ಲ ಎಂದರು. सभापति जी, आप भी जानते हैं कोई कंट्रोवर्सी नहीं है, पूरा देश जानता है कोई कंट्रोवर्सी नहीं है। एक एक मुद्दे को उठाकर सुप्रीम कोर्ट ने चीजें क्लियर कर दी। ಇದಕ್ಕೂ ಮುನ್ನ ರಾಜ್ಯಸಭೆಯಲ್ಲಿ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಭಾಪತಿ ಎಂ ವೆಂಕಯ್ಯ ನಾಯ್ಡು ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಎಲ್ಲಾ ಪಕ್ಷಗಳ ಸದಸ್ಯರನ್ನು ವಿನಂತಿಸಿದರು. Part of the session. There are very important issues including statute resolution and also the ordinances which have been issued and some important bills. ಪ್ರಸಕ್ತ ಅಧಿವೇಶನದಲ್ಲಿ ಇನ್ನು ಕೇವಲ 3 ದಿನ ಸದನ ಕಾರ್ಯನಿರ್ವಹಿಸಲಿದ್ದು, ಹಲವು ಪ್ರಮುಖ ಮಸೂದೆಗಳು ಮಂಡನೆಯಾಗಬೇಕಿವೆ ಹಾಗೂ ಮಹತ್ವದ ವಿಷಯಗಳು ಚರ್ಚೆಯಾಗಬೇಕಿದೆ. ಇದನ್ನು ಗಮನಿಸಿ ಎಲ್ಲಾ ಪಕ್ಷಗಳ ಸದಸ್ಯರು ನಿಯಮ ಪಾಲಿಸಬೇಕು, ಸದನವನ್ನು ಗೌರವಿಸಬೇಕು ಎಂದರು. ಬಳಿಕ ಪ್ರಶ್ನೋತ್ತರ ವೇಳೆಯಲ್ಲಿ ಉತ್ತರ ನೀಡಿದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್, 6ನೇ ತರಗತಿಯಿಂದ 12ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ಶಿಕ್ಷಣ ನೀಡುವ ನವೋದಯ ವಿದ್ಯಾಲಯ ದೇಶದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳಲ್ಲೊಂದಾಗಿದ್ದು, ನವೋದಯದ 12ನೇ ತರಗತಿಯಲ್ಲಿ 98%ಕ್ಕಿಂತ ಹೆಚ್ಚಿನ ಫಲಿತಾಂಶ ದೊರೆತಿದೆ ಎಂದರು. ಪ್ರತಿ ಜಿಲ್ಲೆಯಲ್ಲಿ 1 ನವೋದಯ ವಿದ್ಯಾಲಯ ಸ್ಥಾಪಿಸಲಾಗಿದ್ದು, ಇದರ ಪ್ರವೇಶಕ್ಕೆ 5ನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಬೇಕಿದೆ. ಈ ಬಾರಿ 25 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆ ಬರೆದಿದ್ದು, ಈ ಪೈಕಿ 40 ರಿಂದ 45 ಸಾವಿರ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದರು. ಕರ್ನಾಟಕದ ಸಂಸದ ಜಿಸಿ ಚಂದ್ರಶೇಖರ್ ಕನ್ನಡದಲ್ಲಿ ಮಾತನಾಡಿ, ಬ್ಯಾಂಕಿಂಗ್ ನೇಮಕಾತಿಯಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು ಹಾಗೂ ಎಸ್ಎಸ್ಎಲ್ಸಿವರೆಗೆ ಕನ್ನಡ ಮತ್ತು ಇತರ ಪ್ರಾದೇಶಿಕ ಭಾಷೆಗಳಲ್ಲಿ ಶಿಕ್ಷಣ ಪಡೆದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಬೇಕು ಎಂದು ಮನವಿ ಮಾಡಿದರು. ವಿದ್ಯಾಕಾಶಿ ಸಾಹಿತಿಗಳ ನಗರಿ ಧಾರವಾಡದಲ್ಲಿ ನಾಳೆ ಆರಂಭವಾಗಲಿರುವ 3 ದಿನಗಳ ಅಕ್ಷರ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. 61 ವರ್ಷಗಳ ಬಳಿಕ ಇಲ್ಲಿ ಮತ್ತೊಮ್ಮೆ ನಡೆಯುತ್ತಿರುವ ನುಡಿ ಹಬ್ಬದ ಸಿದ್ಧತೆ ಕುರಿತು ಒಂದು ನೋಟ. 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಾಂಸ್ಕೃತಿಕ ನಗರಿ ಧಾರವಾಡ ಸರ್ವ ರೀತಿಯಲ್ಲಿ ಸಜ್ಜುಗೊಂಡಿದ್ದು, ನಗರದೆಲ್ಲೆಡೆ ನುಡಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. 1957ರಲ್ಲಿ ಜರುಗಿದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ರಾಷ್ಟ್ರಕವಿ ಕುವೆಂಪು ವಹಿಸಿದ್ದು ವಿಶೇಷ. ಇದೀಗ 61 ವರ್ಷಗಳ ನಂತರ ಸಾಹಿತ್ಯ ಸಮ್ಮೇಳನದ ಆತಿಥ್ಯ ವಹಿಸಿಕೊಂಡಿರುವ ಧಾರವಾಡ ಚುಮು ಚುಮು ಚಳಿಯ ನಡುವೆ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ಸಂಗೀತ ಸೇರಿದಂತೆ ವಿಭಿನ್ನ ಆಯಾಮಗಳಲ್ಲಿ ತನ್ನದೇ ವಿಶಿಷ್ಟ ಛಾಪು ಮೂಡಿಸಿರುವ ವಿದ್ಯಾನಗರಿ ಧಾರವಾಡ 3 ದಿನಗಳ ಅಕ್ಷರ ಜಾತ್ರೆಗೆ ಸರ್ವಸನ್ನದ್ಧವಾಗಿದೆ. ಡೆಪ್ಯೂಟಿ ಚನ್ನಬಸಪ್ಪ ಮಹಾದ್ವಾರದ ಮಹಾಕವಿ ಪಂಪ ಮಹಾಮಂಟಪದ ಅಂಬಿಕಾ ತನಿಯದತ್ತ ಪ್ರಧಾನ ವೇದಿಕೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರರ ಸರ್ವಾಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೆಯಲಿದೆ. ಬೆಳಗ್ಗೆ 8 ಗಂಟೆಗೆ ರಾಷ್ಟ್ರಧ್ವಜಾರೋಹಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ವಿ ದೇಶಪಾಂಡೆ, ಕನ್ನಡ ಸಾಹಿತ್ಯ ಪರಿಷತ್ ಧ್ವಜವನ್ನು ಅಧ್ಯಕ್ಷ ಮನು ಬಳಿಗಾರ್, ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ ಅಂಗಡಿ ನಾಡಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಶತಮಾನದ ಇತಿಹಾಸ ಹೊಂದಿರುವ ಕರ್ನಾಟಕ ಮಹಾವಿದ್ಯಾಲಯದಿಂದ ಸರ್ವಾಧ್ಯಕ್ಷರ ಮೆರವಣಿಗೆಗೆ ಬೆಳಗ್ಗೆ 8:30ಕ್ಕೆ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಚಾಲನೆ ನೀಡಲಿದ್ದಾರೆ. 1500ಕ್ಕೂ ಹೆಚ್ಚು ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ವಿಶೇಷ ಮೆರುಗು ತರಲಿದ್ದಾರೆ. 15 ಸ್ತಬ್ಧ ಚಿತ್ರ, 55ಕ್ಕೂ ಹೆಚ್ಚು ಕಲಾ ತಂಡಗಳು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮೆರವಣಿಗೆ ಸಾಗುವ ಮಾರ್ಗದ ಇಕ್ಕೆಲಗಳ ಕಟ್ಟಡ ಮತ್ತು ಕಾಂಪೌಂಡ್ಗಳ ಮೇಲೆ ವೈವಿಧ್ಯಮಯ ಚಿತ್ರ ಬಿಡಿಸಲಾಗಿದ್ದು, ಸಾಹಿತ್ಯಾಸಕ್ತರನ್ನು ಸಮ್ಮೇಳನದತ್ತ ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ. ಮೆರವಣಿಗೆ ಬಳಿಕ ಪ್ರಧಾನ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ 3 ದಿನಗಳ ಅಕ್ಷರ ಜಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ಆರ್ವಿ ದೇಶಪಾಂಡೆ, ಸಚಿವರಾದ ಡಾಕ್ಟರ್ ಜಯಮಾಲಾ, ಸಿಎಸ್ ಶಿವಳ್ಳಿ ಸೇರಿದಂತೆ ಜಿಲ್ಲೆಯ ಪ್ರತಿನಿಧಿಗಳು ಈ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ.
ಮಲೆನಾಡು ಮತ್ತು ಬಯಲು ಸೀಮೆಯನ್ನು ತನ್ನ ಒಡಲಲ್ಲಿ ಹೊಂದಿರುವ ಧಾರವಾಡ ನಗರ ಸಾಹಿತ್ಯ ಹಬ್ಬದ ಈ ಹೊತ್ತಿನಲ್ಲಿ ವಿಶೇಷವಾಗಿ ಸಿಂಗಾರಗೊಂಡಿದ್ದು, ನಗರದ ಪ್ರಮುಖ ರಸ್ತೆಗಳು ದೀಪಾಲಂಕಾರ, ತಳಿರು ತೋರಣಗಳಿಂದ ಅಲಂಕೃತಗೊಂಡಿವೆ. ಒಟ್ಟಾರೆ 3 ದಿನಗಳ ಸಾಹಿತ್ಯ ಹಬ್ಬದಲ್ಲಿ ದಲಿತ ಅಸ್ಮಿತೆ, ಕನ್ನಡ ಶಾಲೆಗಳ ಅಳಿವು ಉಳಿವು ವಿಚಾರಗಳು ಸೇರಿದಂತೆ 24 ಗೋಷ್ಠಿಗಳು ನಡೆಯಲಿವೆ. 3 ದಿನಗಳ ಸಾಹಿತ್ಯ ಹಬ್ಬಕ್ಕಾಗಿ ವಿದ್ಯಾನಗರಿ ಧಾರವಾಡಕ್ಕೆ ಆಗಮಿಸುವ ಪ್ರತಿನಿಧಿಗಳು ಹಾಗೂ ಸಾಹಿತ್ಯಾಸಕ್ತರಿಗೆ ಉಣಬಡಿಸಲು 80,000 ಶೇಂಗಾ ಹೋಳಿಗೆ, ಹುಗ್ಗಿ, ಮಾದ್ಲಿ ತಯಾರಿಕೆಗೆ ಸಕ್ಕರೆ ಬದಲು ಬೆಲ್ಲವನ್ನು ಬಳಸುತ್ತಿರುವುದು ವಿಶೇಷ. ಸಮ್ಮೇಳನ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮನು ಬಳಿಗಾರ್, ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸುತ್ತಿರುವ ಸಾಹಿತ್ಯಾಸಕ್ತರಿಗೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಹೋಳಿಗೆ, ಮಾದ್ಲಿ ಸೇರಿದಂತೆ ವಿವಿಧ ಭಕ್ಷ್ಯ ಭೋಜ ಉಣಬಡಿಸಲು ಬಾಣಸಿಗರು ಸಿದ್ಧರಾಗಿದ್ದಾರೆ. ಅದರ ಜೊತೆಗೆ ಸಮ್ಮೇಳನ ಯಶಸ್ವಿಗೊಳಿಸಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದರು. ನಾವು ಸ್ವಲ್ಪ ಬದಲಾವಣೆ ಇದ್ವಿ, ಆದರೆ ಸಾರ್ವಜನಿಕರ ಒತ್ತಾಯದಿಂದಾಗಿ ಅವರು ಹೇಳಿದ ಮಾರ್ಗ ಕರ್ನಾಟಕ ಕಾಲೇಜಿನಿಂದ ಆಲೂರು ವೆಂಕಟರಾವ್ ವೃತ್ತ, ಅಲ್ಲಿಂದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಮುಂದೆ ವಿವೇಕಾನಂದ ವೃತ್ತಕ್ಕೆ ಹೋಗಿ ಮತ್ತೆ ಅದು ತಿರುಗಿ ಬಂದು ಆರಲ್ಲಿಯ ಹೈಸ್ಕೂಲ್ ಹತ್ರ ಹಾಸಿ NH4 ಅಂದರೆ ಹಳೆಯ ರಾಷ್ಟ್ರೀಯ ಹೆದ್ದಾರಿ ಬರ್ತದೆ, ಅಲ್ಲಿಂದ ಬಂದು ಬೆಳಗಾವಿ 4 ದಿನ ಬರ್ತದೆ, ಬಂದು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಪ್ರಧಾನ ವೇದಿಕೆಗೆ ಅದು ತಲುಪ್ತದೆ. ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು 11 ಗಂಟೆಗೆ ಮಾಡ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು, ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು, ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಜಿಲ್ಲೆಯ ಸಚಿವರುಗಳು, ಶಾಸಕರುಗಳು, ವಿದ್ವಾಂಸರು, ಸಾಹಿತಿಗಳು ಅದರಲ್ಲಿ ಭಾಗವಹಿಸ್ತಾರೆ. ಸುಮಾರು ನನ್ನ ಪ್ರಕಾರ ಉದ್ಘಾಟನಾ ಸಮಾರಂಭಕ್ಕೆ ಕನಿಷ್ಠ ಒಂದು 75-80 ಸಾವಿರ ಜನ ಅಥವಾ 1 ಲಕ್ಷ ಜನನೂ ಸೇರುವ ಭರವಸೆ ನನಗಿದೆ. ವಿದ್ಯಾನಗರಿ ಧಾರವಾಡದಲ್ಲಿ ನಾಳೆಯಿಂದ ನಡೆಯಲಿರುವ 3 ದಿನಗಳ ನುಡಿಜಾತ್ರೆಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಪ್ರತಿನಿಧಿಗಳು ಆಗಮಿಸುತ್ತಿದ್ದು, ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾಡಳಿತ ಟೊಂಕ ಕಟ್ಟಿ ನಿಂತಿದೆ. ನಾಳೆ ಆರಂಭವಾಗಲಿರುವ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ನೇರ ಪ್ರಸಾರ ಚಂದನ ವಾಹಿನಿಯಲ್ಲಿ ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ ಮೂಡಿಬರಲಿದೆ. ಧಾರವಾಡ ನಗರ ಸಾಹಿತ್ಯ ಸಮ್ಮೇಳನಕ್ಕೆ ಕೈಗೊಂಡಿರುವ ಸಿದ್ಧತೆಗಳ ಕುರಿತು ಇನ್ನಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಡಾಕ್ಟರ್ ಮಹೇಶ್ ವಾಳ್ವೇಕರ್ ಅವರಿಂದ. ನಮಸ್ಕಾರ ಮಹೇಶ್. ಮಹೇಶ್, ಧಾರವಾಡ ನುಡಿ ಹಬ್ಬಕ್ಕೆ ಯಾವ ರೀತಿ ಸಜ್ಜಾಗಿದೆ ಮತ್ತೆ ಅಲ್ಲಿನ ಜನ ಏನಂತಾರೆ ಮಹೇಶ್? ಅಶ್ವಿನಿ, ನಾಳೆಯಿಂದ ಆರಂಭಗೊಳ್ಳುವಂತಹ 84ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಸಾಂಸ್ಕೃತಿಕ ನಗರಿ ಧಾರವಾಡ ಎಲ್ಲ ರೀತಿಯಲ್ಲಿ ಸಜ್ಜುಗೊಂಡಿದೆ. ಧಾರವಾಡದಲ್ಲಿ ಈಗ ಕನ್ನಡ ಜಾತ್ರೆಯ ವಾತಾವರಣ ನಿರ್ಮಾಣ ಆಗಿದೆ. ನಿಮ್ಗೆ ಗೊತ್ತಿದೆ, ಧಾರವಾಡ ವಿದ್ಯಾಕಾಶಿ. ಹೀಗಾಗಿ ನಾಳೆಯಿಂದ ನಡೆಯುವಂತಹ ಈ ಒಂದು ಅಕ್ಷಯ ಜಾತ್ರೆಗೆ ಸರ್ವ ಸನ್ನದ್ಧವಾಗಿದೆ ಧಾರವಾಡ. ಮತ್ತು ಧಾರವಾಡದ ಎಲ್ಲ ಪ್ರಮುಖ ವೃತ್ತ ರಸ್ತೆಗಳಲ್ಲಿ ದೀಪಾಲಂಕಾರ ಮತ್ತು ತಳಿರು ತೋರಣ ರಾಜಿಸ್ತಾ ಇದ್ದಾವೆ. ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ, ಉತ್ತರ ಕರ್ನಾಟಕದ ಭಾಗದವರಾದಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೀತಾ ಇದೆ. ನಾಳೆ ಶತಮಾನದ ಇತಿಹಾಸ ಹೊಂದಿರುವಂತಹ ಕರ್ನಾಟಕ ಮಹಾವಿದ್ಯಾಲಯದಿಂದ ಈ ಸರ್ವಾಧ್ಯಕ್ಷರ ಮೆರವಣಿಗೆ ಹೊರಡಲಿದೆ. ಹೀಗಾಗಿ ಇಲ್ಲಿಯ ಜನರಲ್ಲಿ ಅತ್ಯಂತ ಉತ್ಸಾಹ, ಸಂತಸ ಮನೆ ಮಾಡಿದೆ. ಅಶ್ವಿನಿ, ಸಮ್ಮೇಳನಾಧ್ಯಕ್ಷರಾದ ಕಂಬಾರರು ಇಲ್ಲಿ ನಾಡಿನ ನುಡಿ, ನೆಲ, ಜಲ ಬಗ್ಗೆ ಚರ್ಚೆ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಮ್ಮೇಳನದಿಂದ ಏನ್ ನಿರೀಕ್ಷಿಸಬಹುದು ಮಹೇಶ್? ಹೌದು ಅಶ್ವಿನಿ, ತಮ್ಗೆ ಗೊತ್ತಿರುವ ಹಾಗೆ ಹಿಂದಿನ ಸಾಹಿತ್ಯ ಸಮ್ಮೇಳನಗಳಲ್ಲಿ ಹೆಚ್ಚು ಅಂದ್ರೆ 20 ಗೋಷ್ಠಿಗಳು ನಡೀತಾ ಇದ್ವು. ಆದರೆ ಈ ಬಾರಿಯ ಧಾರವಾಡದ ಸಮ್ಮೇಳನದಲ್ಲಿ ವಿಶೇಷ ಅಂತ ಹೇಳಿದ್ರೆ 24ಕ್ಕೂ ಹೆಚ್ಚು ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಸವಾಲು ಕುರಿತಂತಹ ಒಂದು ವಿಶೇಷ ಗೋಷ್ಠಿಯನ್ನು ನಡೆಸಲಾಗ್ತಾ ಇದೆ. ಅದೇ ರೀತಿ ಕನ್ನಡ ನಾಡು, ನುಡಿ, ನೆಲ, ಜಲ, ಭಾಷೆ, ಸಂಸ್ಕೃತಿ, ಪರಂಪರೆಗೆ ಸಂಬಂಧಿಸಿದಂತಹ ಹಲವಾರು ವಿಷಯಗಳ ಬಗ್ಗೆ ಗೋಷ್ಠಿಗಳನ್ನು ಏರ್ಪಡಿಸಲಾಗಿದೆ. ಅದೇ ರೀತಿ ಇತ್ತೀಚೆಗೆ ಚರ್ಚೆಯಲ್ಲಿರುವಂತಹ ಕನ್ನಡ ಭಾಷಾ ಮಾಧ್ಯಮದ ಕುರಿತು ಸಹ ವಿಶೇಷ ಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಹೀಗಾಗಿ ಈ ಎಲ್ಲ ಗೋಷ್ಠಿಗಳಲ್ಲಿ ನಾಡು, ನುಡಿ, ನೆಲ, ಜಲದ ಸಮಸ್ಯೆಗಳ ಕುರಿತು ಚರ್ಚೆ ನಡೆದು ಪರಿಹಾರಕ್ಕಾಗಿ ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡವನ್ನು ಈ ಸಮ್ಮೇಳನ ಹೇರ್ತಾ ಇದೆ ಎನ್ನುವಂತ ನಿರೀಕ್ಷೆಯಲ್ಲಿ ಇಲ್ಲಿಯ ಜನರಿದ್ದಾರೆ. ಅಶ್ವಿನಿ, ಹಾಗೆ ಅಲ್ಲಿನ ಆತಿಥ್ಯ, ಜನರ ಆಸಕ್ತಿ, ಮಳಿಗೆಗಳು, ಪುಸ್ತಕ, ಊಟ ಇದರ ಬಗ್ಗೆ ಒಂಚೂರು ಹೆಚ್ಚಿನ ಮಾಹಿತಿ ನೀಡಿ ಮಹೇಶ್. ಅಶ್ವಿನಿ, ಈ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಇಲ್ಲಿ ಬರುವಂತಹ ಎಲ್ಲ ಪ್ರತಿನಿಧಿಗಳಿಗೆ, ಸಾಹಿತ್ಯಾಸಕ್ತರಿಗೆ ವಿಶೇಷ ಭೋಜನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮತ್ತು ಉತ್ತರ ಕರ್ನಾಟಕದ ವಿಶೇಷ ಭಕ್ಷ್ಯವಾದಂತಹ ಗೋಧಿಯಿಂದ ತಯಾರಿಸುವಂತಹ ಮಾದ್ಲಿಯನ್ನು ತಯಾರಿಸಲಾಗ್ತಾ ಇದೆ. ಇದಕ್ಕಾಗಿ ಈಗಾಗಲೇ 150 ಬಾಣಸಿಗರು ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಇದಕ್ಕೆ 30 ಕ್ವಿಂಟಲ್ ಗೋಧಿ ಹಿಟ್ಟು ಮತ್ತು 30 ಕ್ವಿಂಟಲ್ ಬೆಲ್ಲವನ್ನು ಬಳಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ 80,000 ಶೇಂಗಾ ಹೋಳಿಗೆಗಳನ್ನ ಮತ್ತು ಹುಗ್ಗಿಯನ್ನ ಸಿದ್ಧಪಡಿಸಲಾಗ್ತಾ ಇದೆ. ಒಟ್ಟಾರೆ ಇಲ್ಲಿ ಆಗಮಿಸುವಂತ ಎಲ್ಲರಿಗೂ
ಸಾಹಿತ್ಯ ಆಸಕ್ತರು ಇರ್ಬೋದು, ಪ್ರತಿನಿಧಿಗಳು ಇರ್ಬೋದು, ಗಣ್ಯರಿರ್ಬೋದು, ಎಲ್ಲರಿಗೂ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನ ನೀಡಲಾಗ್ತಾ ಇದೆ. ಅಶ್ವಿನಿ, ತಮ್ಮ ಮಾಹಿತಿಗಾಗಿ ಧನ್ಯವಾದ ಮಹೇಶ್. ಧಾರವಾಡದಲ್ಲಿ ನಾಳೆಯಿಂದ ಆರಂಭವಾಗಲಿರುವ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾಡಿನ ಸಂಸ್ಕೃತಿ, ಭಾಷೆ, ಗಡಿಗಳ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದು, ಸಾಧ್ಯವಾದಷ್ಟು ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಲಾಗುವುದು ಎಂದು ಸಮ್ಮೇಳನಾಧ್ಯಕ್ಷ ಡಾ ಚಂದ್ರಶೇಖರ ಕಂಬಾರ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ. ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಲು ಧಾರವಾಡಕ್ಕೆ ಬರುತ್ತಿರುವುದು ಒಂದು ಕಡೆ ಸಂತೋಷ, ಸ್ನೇಹಿತರಾದ ಎಂಎಂ ಕಲಬುರಗಿ ಹಾಗೂ ಗಿರಡ್ಡಿ ಗೋವಿಂದರಾಜು ಅವರಂತಹ ಸ್ನೇಹಿತರನ್ನು ಕಳೆದುಕೊಂಡಿರುವುದು ಖೇದಕರ ಸಂಗತಿ ಎಂದು ಹೇಳಿದರು. 3 ದಿನಗಳ ಸಮ್ಮೇಳನದಲ್ಲಿ ಮಹದಾಯಿ ಸೇರಿದಂತೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಲಿದೆ ಎಂದು ಅವರು ತಿಳಿಸಿದರು. ಸಂಭ್ರಮ ಇರೋದ್ರಿಂದ ಆ ಬಗ್ಗೆಯೂ ಕೂಡ ನನಗೆ ಆನಂದವಾಗ್ತದೆ. ಹೀಗೆ ಎಲ್ಲರೂ ಸಮವರಿಕೆ ಆದಂತಹ ಭಾವನೆಗಳ ಮಧ್ಯದಲ್ಲಿ ಧಾರವಾಡಕ್ಕೆ ಬರ್ತಾ ಇದ್ದೇನೆ. ನಾಡಿಗೆ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಸಂಸ್ಕೃತಿಗೆ ಸಂಬಂಧಪಟ್ಟ ಸಂಸ್ಕೃತಿ ಮತ್ತು ಭಾಷೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಕೂಡ ಸಾಧ್ಯವಾದಷ್ಟು, ಯಾಕಂತಂದರೆ ಇಲ್ಲಿನ ಅವರ ಅನುಭವ ಬೇರೆ ಇದೆ, ಗಡಿನಾಡಿನವರ ಅನುಭವಗಳು ಬೇರೆ ಇದ್ದಾವೆ, ಒಳನಾಡಿನವರ ಅನುಭವಗಳು ಬೇರೆ ಇದ್ದಾವೆ. ಇವನ್ನೆಲ್ಲ ಕೂಡಿ ಚರ್ಚೆ ಮಾಡ್ಬೋದು ಅಂತ ಅನ್ನಿಸ್ತದೆ ನನಗೆ. ಅಂದರೆ ನಾ ಏನು ಹೇಳಿದೆ, ನಮ್ಮ ಎಲ್ಲ ಸಮಸ್ಯೆಗಳನ್ನು ಇದನ್ನು ಮಾಡಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಇದೆ. ಎಲ್ಲ ಭಾಗದ ಕನ್ನಡಿಗರಿರೋದ್ರಿಂದ ಈ ವೇದಿಕೆಯಲ್ಲಿ ಬಹಳ ಅರ್ಥಪೂರ್ಣವಾದಂಥ ಚರ್ಚೆಗಳು ನಡೀತವೆ ಅಂತ ನಾನು. ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಖಾತೆ ನೂತನ ಸಚಿವ ರಹೀಂ ಖಾನ್ ಬೆಂಗಳೂರಿನಲ್ಲಿಂದು ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡರು. ಸಚಿವರಾದ ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ಖಾನ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಸೇರಿದಂತೆ ಹಲವರು ಸಚಿವರನ್ನು ಅಭಿನಂದಿಸಿದರು. ಬಳಿಕ ರಹೀಂ ಖಾನ್, ಕ್ರೀಡಾ ಖಾತೆ ನೀಡಿರುವುದು ತಮಗೆ ಖುಷಿ ಕೊಟ್ಟಿದೆ. ಇಲಾಖೆಯಲ್ಲಿ ಹಲವು ಮಹತ್ತರವಾದ ಬದಲಾವಣೆ ತರುವ ಮೂಲಕ ಕಾಯಕಲ್ಪ ನೀಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಾಗುವುದು ಎಂದು ಹೇಳಿದರು. ಇದರಲ್ಲಿ ನಾನು ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಒಂದು ಹೊಸ ರೆಸೊಲ್ಯೂಷನ್ ಸಿಸ್ಟಮ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಒಳ್ಳೆ ರೀತಿಯಿಂದ ಸ್ಪೋರ್ಟ್ಸ್ ಆಗಲಿ ಆ ಥರ ಸುಮಾರು ಇದೆ. ಇದರಲ್ಲಿ ಅದು ಒಂದು ಡೆವಲಪ್ಮೆಂಟ್ ಮಾಡಬೇಕಂತ ಒಂದು ಆಸೆ ಇದೆ ಸರ್. ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿ ಪಟ್ಟಿಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಶೀಘ್ರ ಅಂಕಿತ ಹಾಕಲಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಪಟ್ಟಿ ಸಂಬಂಧ ಇರುವ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಪಕ್ಷದ ಹಿರಿಯ ನಾಯಕರು ಜೆಡಿಎಸ್ನ ಹಿರಿಯ ನಾಯಕರೊಂದಿಗೆ ಚರ್ಚಿಸಿ ಶೀಘ್ರವೇ ಪರಿಹಾರ ಕಂಡುಕೊಳ್ಳಲಿದ್ದಾರೆ. ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದಿರುವ ಕೆಲ ಶಾಸಕರು ಅಸಮಾಧಾನಗೊಳ್ಳುವುದು ಸಹಜ. ಅಂತಹ ಶಾಸಕರೊಂದಿಗೆ ವರಿಷ್ಠರು ನಿರಂತರ ಸಂಪರ್ಕದಲ್ಲಿದ್ದಾರೆ. ಸಮಸ್ಯೆ ಶೀಘ್ರ ಬಗೆಹರಿಯಲಿದೆ ಎಂದು ಹೇಳಿದರು. ಅದೇ ಪ್ರಕಾರ ಕಾಂಗ್ರೆಸ್ನ ವರಿಷ್ಠರು ನಮ್ಮ ಹೊಸದಾಗಿ ಏನೀಗ ಸಚಿವ ಸಂಪುಟದ ವಿಸ್ತರಣೆ ಮಾಡಿದ್ದೇವೆ. ಕೆಲವೊಂದು ಬೀದರ್ ಜಿಲ್ಲೆಗೆ 50 ವರ್ಷಗಳ ಬಳಿಕ ಅಲ್ಪಸಂಖ್ಯಾತ ಸಮುದಾಯ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲು ಎಲ್ಲಾ ಸಚಿವರು ಶ್ರಮಿಸಲಿದ್ದಾರೆ ಎಂದರು. ನಂತರ ಒಬ್ಬ ಅಲ್ಪಸಂಖ್ಯಾತ ಜನಪ್ರತಿನಿಧಿಗೆ ಕರ್ನಾಟಕ ರಾಜ್ಯದಲ್ಲಿ ಸಂಪುಟ ದರ್ಜೆಯ ಸಚಿವ ಸ್ಥಾನ ದೊರಕಿದೆ. ಅದರ ಜೊತೆಯಲ್ಲಿ ಬಸವ ಕಲ್ಯಾಣ ಶಾಸಕರಾದಂಥ ಪಿ ನಾರಾಯಣರಾವ್ ಅವರಿಗೆ ರಾಜ್ಯ ಮಟ್ಟದ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಪಕ್ಷ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ ಯೋಜನೆಯನ್ನು ಮೈಸೂರಿನ ನಿವಾಸಿಗಳ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದು ಶಾಸಕ ಎಸ್ಎ ರಾಮದಾಸ್ ಮೈಸೂರಿನಲ್ಲಿಂದು ಹೇಳಿದ್ದಾರೆ. ಬಳಿಕ ಸುದ್ದಿಗಾರರ ಜೊತೆ ಅವರು ಮಾರಕ ರೋಗವಾಗಿರುವ ಕ್ಯಾನ್ಸರ್ ವಿರುದ್ಧ ಇವಾಕ್ ಶೀರ್ಷಿಕೆ ಅಡಿಯಲ್ಲಿ ಮುಂದಿನ 5 ವರ್ಷಗಳ ಕಾಲ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ಹೌದು, ನಮ್ಮ ಮೈಸೂರಿಗೆ ಒಂದು ಹೆಗ್ಗಳಿಕೆ ನಮಗಿದೆ. ಇಡೀ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಂಥ ಸಮಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸ್ವಾಸ್ಥ್ಯ ಮೇಳವನ್ನು ಮಾಡಿದ್ರು. ಆ ಸ್ವಾಸ್ಥ್ಯ ಮೇಳದ ಮೊದಲನೆಯ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಮೈಸೂರಿನಲ್ಲಿ ಜೆಕೆ ಗ್ರೌಂಡ್ನಲ್ಲಿ. ಅಂದು ಸುಮಾರು 5,500 ಜನ ಭಾಗವಹಿಸಿದ್ರು 3 ದಿನಗಳ ಕಾಲದ ಕಾರ್ಯಕ್ರಮದಲ್ಲಿ.
ಸುಮಾರು 1300ಕ್ಕಿಂತಲೂ ಹೆಚ್ಚು ಜನಕ್ಕೆ ಶಸ್ತ್ರಚಿಕಿತ್ಸೆ ಮತ್ತು ಔಷಧಕ್ಕೆ ಬೇಕಾಗಿರುವಂತಹ ಪೂರ್ತಿ ಖರ್ಚನ್ನ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಅವತ್ತು. ಕನ್ನಡ ಚಿತ್ರರಂಗದ ಹಲವು ಖ್ಯಾತ ನಟರು ಹಾಗೂ ನಿರ್ಮಾಪಕರ ನಿವಾಸದ ಮೇಲೆ ಇಂದು ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದರು. ಬೆಂಗಳೂರು ಸೇರಿದಂತೆ ರಾಜ್ಯದ 25ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ನಡೆದ ದಾಳಿಯಲ್ಲಿ 200ಕ್ಕೂ ಹೆಚ್ಚು ತೆರಿಗೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಪ್ರಮುಖ ನಟರಾದ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ಸುದೀಪ್, ಯಶ್, ನಿರ್ಮಾಪಕರಾದ ಸಿಆರ್ ಮನೋಹರ್, ರಾಕ್ಲೈನ್ ವೆಂಕಟೇಶ್, ವಿಜಯ್ ಕಿರಂಗದೂರ್ ಹಾಗೂ ಜಯಣ್ಣ ಅವರ ಬೆಂಗಳೂರು ನಿವಾಸ ಹಾಗೂ ಕಚೇರಿಗಳು ಮತ್ತು ಕುಟುಂಬ ಸದಸ್ಯರುಗಳ ಮನೆಗಳ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅದರಲ್ಲೂ 3 ನಿರ್ಮಾಪಕರು ಕಪ್ಪು ಹಣವನ್ನು ಪರಿವರ್ತಿಸುವ ಉದ್ದೇಶದಿಂದ ತಮ್ಮ ಚಿತ್ರಗಳಿಗೆ ಭಾರೀ ಮೊತ್ತದ ಹಣ ಹೂಡಿಕೆ ಮಾಡಿರುವುದು ಆದಾಯ ಇಲಾಖೆಯ ಪ್ರಾಥಮಿಕ ಹಂತದ ತನಿಖೆಯಿಂದ ಬಹಿರಂಗಗೊಂಡಿದೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ನಟರು ಹಾಗೂ ನಿರ್ಮಾಪಕರ ನಿವಾಸಗಳ ಮೇಲೆ ರಾಜ್ಯ ಪೊಲೀಸರ ನೆರವಿನೊಂದಿಗೆ ದಾಳಿ ನಡೆಸಿದ ಆದಾಯ ತೆರಿಗೆ ಅಧಿಕಾರಿಗಳು ತೆರಿಗೆ ಪಾವತಿಗೆ ಸಂಬಂಧಿಸಿದ ದಾಖಲೆ ಪತ್ರಗಳ ಪರಿಶೀಲನೆ ನಡೆಸಿದ್ದಾರೆ. ನಟ ಸುದೀಪ್ ಪ್ರತಿಕ್ರಿಯಿಸಿ, ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಅವರ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ, ಅವರಿಗೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು, ತಾವು ಯಾವುದೇ ತೆರಿಗೆ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಆ ಸಿನಿಮಾಗೆ ಸಂಬಂಧಪಟ್ಟಿರೋದ್ರಿಂದ ಆ ಸಿನಿಮಾಗೆ ಸಂಬಂಧಪಟ್ಟಿರೋ ಪ್ರತಿಯೊಬ್ಬರಿಗೂ ಐ ಥಿಂಕ್ ದೇ ಆರ್ ಎನ್ಕ್ವೈರಿ. ಕೇರಳದ ವಿಖ್ಯಾತ ಶಬರಿಮಲೈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ 2 ಮಹಿಳೆಯರ ಪ್ರವೇಶ ನಂತರ ದೇಗುಲದ ಬಾಗಿಲು ಹಾಕಿದ ಆಡಳಿತ ಮಂಡಳಿ ವಿರುದ್ಧ ಸಲ್ಲಿಸಲಾದ ನ್ಯಾಯಾಂಗ ನಿಂದನೆ ಅರ್ಜಿಯ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಈ ಮಧ್ಯೆ ಕೇರಳದಲ್ಲಿ ನಿನ್ನೆ ರಾತ್ರಿ ವಿವಿಧ ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ನಡುವೆ ಘರ್ಷಣೆ ಸಂಭವಿಸಿದ್ದು ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. ಈ ಸಂಬಂಧ ಪೊಲೀಸರು 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಯ್ಯಪ್ಪ ದೇಗುಲಕ್ಕೆ ಮಹಿಳೆಯರ ಪ್ರವೇಶ ವಿರೋಧಿಸಿ ಕೆಲ ಸಂಘಟನೆಗಳು ನೀಡಿದ ಬಂದ್ ಕರೆ ಶಾಂತಿಯುತವಾಗಿದ್ದು ಯಾವುದೇ ಅಹಿತಕರ ಘಟನೆ ವರದಿಯಾಗಿಲ್ಲ. ತಿರುವನಂತಪುರಂ, ಕೊಚ್ಚಿ, ಪಟ್ಟಣಂತಿಟ್ಟ ಸೇರಿದಂತೆ ಹಲವೆಡೆ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದು ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿತ್ತು. ಬಂದ್ಗೆ ಬಿಜೆಪಿ ಪೂರ್ಣ ಬೆಂಬಲ ನೀಡಿದ್ದು ಕೆಲವು ವ್ಯಾಪಾರ ಸಂಘಟನೆಗಳು ವಿರೋಧಿಸಿದ್ದವು. ಕಾರ್ಮಿಕ ಸಂಘಟನೆಗಳಿಗೆ ಮಾನ್ಯತೆ ನೀಡಲು ಅವಕಾಶ ಕಲ್ಪಿಸಲು ಕೇಂದ್ರ ಸಚಿವ ಸಂಪುಟ ಕಾರ್ಮಿಕ ಸಂಘಟನೆಗಳ ಕಾಯ್ದೆ 1926ಕ್ಕೆ ತಿದ್ದುಪಡಿ ತರಲು ತನ್ನ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವ ಸಂತೋಷ್ ಕುಮಾರ್ ಗಂಗ್ವಾರ್ ತಿಳಿಸಿದ್ದಾರೆ. ಈ ಅನುಮೋದನೆಯಿಂದ ಕಾರ್ಮಿಕ ಸಂಘಟನೆಗಳಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಮಾನ್ಯತೆ ನೀಡಲು ಅನುಕೂಲವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಅನ್ಯ ರಾಜ್ಯಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪ್ರವೇಶಾತಿಯಲ್ಲಿ ಮೀಸಲಾತಿ ಕಲ್ಪಿಸಲಾಗಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ತಿಳಿಸಿದೆ. 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣದ ಪ್ರವೇಶಾತಿಯಲ್ಲಿ 5% ಮೀಸಲಾತಿಯನ್ನು ನೀಡುವುದು ಕಡ್ಡಾಯ ಎಂದು ಪ್ರಾಧಿಕಾರ ಆದೇಶಿಸಿದೆ. ಕಾನೂನು ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವ ಮಹಾವಿದ್ಯಾಲಯಗಳಲ್ಲಿನ ಎಲ್ಲ ವೃತ್ತಿಪರ, ಸ್ನಾತಕ, ಸ್ನಾತಕೋತ್ತರ ಪ್ರವೇಶಾತಿಗೆ ಈ ಮೀಸಲಾತಿ ಅನ್ವಯವಾಗಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಸದರಿ ಮೀಸಲಾತಿ ವ್ಯವಸ್ಥೆಯು 2002-3ರ ಶೈಕ್ಷಣಿಕ ವರ್ಷದಿಂದಲೇ ಜಾರಿಯಾಗಬೇಕಿದ್ದು, ಅಗತ್ಯ ಪ್ರಚಾರದ ಕೊರತೆಯಿಂದಾಗಿ ಜಾರಿಯಾಗದಿರುವುದನ್ನು ಮನಗಂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಜಿಲ್ಲಾಡಳಿತಗಳು, ಉನ್ನತ ಶಿಕ್ಷಣ, ತಾಂತ್ರಿಕ ಶಿಕ್ಷಣ ಇಲಾಖೆ, ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಈ ಕುರಿತು ಹೆಚ್ಚಿನ ಪ್ರಚಾರ ನೀಡಬೇಕೆಂದು ಸೂಚಿಸಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಸಿಡ್ನಿಯಲ್ಲಿ ನಡೆಯುತ್ತಿರುವ 4ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲನೇ ದಿನದಾಟದ ಅಂತ್ಯಕ್ಕೆ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್ ನಷ್ಟಕ್ಕೆ 303 ರನ್ ಮಾಡುವ ಮೂಲಕ ದಿನದ ಗೌರವಕ್ಕೆ ಪಾತ್ರವಾಗಿದೆ. ದಿನದಾಟ ಮುಗಿದಾಗ ಚೇತೇಶ್ವರ ಪೂಜಾರ 130 ರನ್, ಹನುಮ ವಿಹಾರಿ 39 ರನ್ ಗಳಿಸಿದ್ದರು. ಈ ಇಬ್ಬರು 5ನೇ ವಿಕೆಟ್ಗೆ ಅಜೇಯ 75 ರನ್ ಜೊತೆಯಾಟದಲ್ಲಿ ಭಾಗಿಯಾಗಿದ್ದಾರೆ. ಸತತ ವೈಫಲ್ಯದ ನಡುವೆಯೂ ತಂಡದಲ್ಲಿ ಸ್ಥಾನ ಪಡೆದ ಕೆಎಲ್ ರಾಹುಲ್ ಇಂದು ಕೂಡ ಕೇವಲ 9 ರನ್ ಮಾಡಿ ಹಜ್ಲೇವುಡ್ ಬೌಲಿಂಗ್ನಲ್ಲಿ ಮಾರ್ಷ್ಗೆ ಕ್ಯಾಚಿತ್ತು ನಿರ್ಗಮಿಸುವ ಮೂಲಕ ನಿರಾಶೆ ಮೂಡಿಸಿದರು. ಮತ್ತೊಬ್ಬ ಕನ್ನಡಿಗ ಮಯಾಂಕ್ ಅಗರ್ವಾಲ್ 77 ರನ್ ಮಾಡಿ ಲಯಾನ್ ಬೌಲಿಂಗ್ನಲ್ಲಿ ಮಾರ್ಷ್ಗೆ ಕ್ಯಾಚ್ ನೀಡಿ ಔಟ್ ಆದರೆ, ನಾಯಕ ವಿರಾಟ್ ಕೊಹ್ಲಿ ಸಹ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ಉಳಿಯದೆ ಕೇವಲ 23 ರನ್ ಗಳಿಸಿ ಹಜ್ಲೇವುಡ್ ಬೌಲಿಂಗ್ನಲ್ಲಿ ಪೈನ್ಗೆ ಕ್ಯಾಚ್ ನೀಡಿ ಮರಳಿದರು. ಅಜಿಂಕ್ಯ ರಹಾನೆ ಕೂಡ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲಿಲ್ಲ.
ಆದರೆ ತಾಳ್ಮೆಯ ಆಟವಾಡಿದ ಚೇತೇಶ್ವರ ಪೂಜಾರ ತಮ್ಮ 18ನೇ ಟೆಸ್ಟ್ ಶತಕ ಸಿಡಿಸಿ ಭಾರತ ಉತ್ತಮ ಮೊತ್ತ ಕಲೆ ಹಾಕಲು ನೆರವಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 106ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಗೆ ಜಲಂಧರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಕೃಷಿಕರ ನೆರವಿಗೆ ಮಿತವ್ಯಯದ ತಂತ್ರಜ್ಞಾನ ಆವಿಷ್ಕಾರಕ್ಕೆ ಕರೆ. ಲೋಕಸಭೆ ಕಲಾಪಕ್ಕೆ ನಿರಂತರ ಅಡ್ಡಿ. ಟಿಡಿಪಿ ಎಐಎಡಿಎಂಕೆ ಪಕ್ಷದ 21 ಸಂಸದರು ಅಮಾನತು. ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭಕ್ಕೆ ಕ್ಷಣಗಣನೆ. 3 ದಿನಗಳ ನುಡಿ ಹಬ್ಬಕ್ಕೆ ಶಿಕ್ಷಣ ಕಾಶಿ ಧಾರವಾಡ ಸಜ್ಜು. ಹಾಗೂ ಕನ್ನಡ ಚಿತ್ರರಂಗದ ನಟರು ಮತ್ತು ನಿರ್ಮಾಪಕರ ನಿವಾಸದ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ. ಮಹತ್ವದ ದಾಖಲೆ ಪರಿಶೀಲನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ಚಂದನದಲ್ಲಿ. ನಮಸ್ಕಾರ.